ತಪಸ್ಸಾಚರಿಸುವಂತ ಸುಪರ್ಶಕ ಮುನಿ ನಾನು. ಅದೆಷ್ಟೋ ಕಾಲವಾಯಿತು ಈ ಅರಣ್ಯ ಪ್ರದೇಶದಲ್ಲಿ ತಪಸ್ಸನ್ನು ಮಾಡುತ್ತಾ ಇದ್ದೇನೆ. ಇಂದೀಗ ನನ್ನ ತಪಸ್ಸಿಗೆ ಉಂಟಾಗಿದೆ. ಏನೆಂದು ತಿಳಿಯಬೇಕೆಂಬಂತ ಉದ್ದೇಶದಿಂದ ತಪಸ್ಸನ್ನು ಬಿಟ್ಟಿದ್ದೇನೆ. ಸರಿಯಾಗಿ ಪ್ರಕೃತಿಯನ್ನು ಗಮನಿಸುವ ಬಿಸಿ ಬಿಸಿಯಾದಂತ ಗಾಳಿ, ಒಂದು ಕಡೆಯಲ್ಲಿ ಹಕ್ಕಿಗಳ ಕೂಗು ಬಿಸಿಯಾಗಿರ್ಬೇಕು. ಈ ರೀತಿಯಾಗಿ ನನಗೂ ಕೂಡ ಈ ಬಿಸಿಯಾಗಿದೆ ಅಂತಾದ್ರೆ ಏನಾಗಿರ್ಬಹುದು. ಹಾಗಾಗಿ ತಪಸ್ಸನ್ನು ಬಿಟ್ಟಿದ್ದೇನೆ. ಏನೆಂದು ತಿಳಿಯಬೇಕೆಂಬಂತ ಉದ್ದೇಶದಿಂದ ನನ್ನಲ್ಲಿರುವಂತಹ ಶಕ್ತಿಯಿಂದಲೇ ಅರಿತುಕೊಳ್ತೇನೆ. ತನ್ನ ನಿಜವನ್ನು ಮರೆಸಿ ಮಹಿಷಿ ರೂಪದಿಂದ ತಪಸ್ಸಾಚರಿಸುತ್ತಾ ಇದ್ದಾಳೆ. ಮದುವೆಯಾಗುವುದಕ್ಕಿಂತ ಮೊದಲ ಮಗಳನ್ನು ಪಡೆಯಬೇಕೆಂಬಂತ ಆಸೆ ಇವಳದ್ದು. ಇವಳು ಮಾಡಿದಂತ ಕಾರ್ಯದಿಂದ ನಮ್ಮ ಮುನಿ ಕುಲ ಶಿಕ್ಷೆಯಾಗಲೇಬೇಕು. ಇವಳು ಕೂಡ, ಇವಳ ತಂದೆ ಕೂಡ ಒಬ್ಬ ತಪಸ್ವಿ. ಅದನ್ನೆಲ್ಲ ಮರೆತು ಈ ರೀತಿಯಾಗಿ ತಪಸ್ಸಾಚರಿಸುತ್ತಾ ಇದ್ದಾಳೆ ಅಂತಾದ್ರೆ ನಮ್ಮ ಮುನಿಕುಲಕ್ಕೆ ಅವಮಾನವಾಗಿದೆ. ಹಾಗಂತ ತಪ್ಪು ಮಾಡಿದಂತ ವ್ಯಕ್ತಿ ಯಾರೇ ಆಗಲಿ ಶಿಕ್ಷೆಯನ್ನು ಅನುಭವಿಸಲೇಬೇಕು. ಹಾಗಾಗಿ ಈಕೆಯ ಉದರದಲ್ಲಿ ಹುಟ್ಟಲಿ. ನಾನು ಕೊಟ್ಟಂತ ಶಾಪವನ್ನು ಪರಿಹರಿಸುವುದಕ್ಕಾಗಿ 3 ಮೂರ್ತಿಗಳಿಂದಲೂ ಎಷ್ಟು ಕಾಲವಾಯಿತು ಸ್ವಾಮಿ ತಪಸ್ಸು ಮಾಡುವುದು. ಎಲ್ಲ ಬಲವನ್ನು ಕೂಡ ಇವಳಿಗೆ ಬೇಕಾಗಿ ವ್ಯರ್ಥ ಮಾಡಿಕೊಂಡಿದ್ದೇನೆ.